ಓಕೆ, ನಾನು ಬಂದಿದ್ದೀನಿ, ಗಲಾಟೆ ಕಡಿಮೆ ಮಾಡಿ. ಹಾಂ, ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಏನು ಹೇಳಿ ಈ ಸಿನಿಮಾ ಬಗ್ಗೆ ಅಂದರೆ, ಬರೋಕ್ಕಿಂತ ಮುಂಚೆ ಒಂದು 2-3 ರಿವ್ಯೂಸ್ ಬಂದಿತ್ತು, ಹಂಗಿದೆ ಹಿಂಗಿದೆ ಅಂತ. ಕೆಲವರು ಒಳ್ಳೇದಾಗಿ, ಕೆಲವರು ಬೇರೆ ಬೇರೆ ಏನೇನೋ ಹೇಳಿದ್ರು. ಬಟ್ ಇಲ್ಲಿಗೆ ಬಂದಮೇಲೆ ಐ ಸ್ವೇರ್ ನಾನು ನಿಜ ಹೇಳ್ತಾ ಇದ್ದೀನಿ, ಒಂದು ಪ್ಯೂರ್ಲಿ ಕಮರ್ಷಿಯಲ್ ಮಾಡೋಕ್ಕೆ ಸಾಧ್ಯ ಆಗೋದು ಮೋಸ್ಟ್ಲಿ ಪ್ರೇಮ್ ಸರ್ ಬಿಟ್ಟರೆ. ಈ ಥರದ ಒಂದು ಕಮರ್ಷಿಯಲ್ಲು ಎನರ್ಜಿ, ಇಡೀ ಸಿನಿಮಾದ ಶುರುವಿಂದ ಕೊನೆ ತನಕ ಇರೋವಂಥ ಎನರ್ಜಿ ಸಿನಿಮಾದು, ಆ ಎನರ್ಜಿನೇ ಮೋಸ್ಟ್ಲಿ ಪ್ರೇಕ್ಷಕರನ್ನ ಸೀಟಲ್ಲಿ ಕೂರಿಸುತ್ತೆ. ಈ ಥರದ ಒಂದು ಕಮರ್ಷಿಯಲ್ ಸಿನಿಮಾ ಮಾಡುವಂಥ ನಿರ್ದೇಶಕರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇದ್ದಾರೆ ಅನ್ನೋದಕ್ಕೆ ನಮಗೆ ಖುಷಿ ಆಗ್ತದೆ. ದಯವಿಟ್ಟು ಈ ಸಿನಿಮಾನ ಎಲ್ಲೂ ನೋಡಬೇಡಿ, ಥಿಯೇಟ್ರಿಗೆ ಬಂದು ನೋಡಿ. ಯಾಕೆ ಅಂದರೆ ಇದು ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಸಿನಿಮಾ. ಸೌಂಡನ್ನು ಕೂಡ ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಫೈಟ್ಸ್ ಆಗಿರ್ಬೋದು, ಎಮೋಷನ್ಸ್ ಆಗಿರ್ಬೋದು, ಇವೆಲ್ಲವನ್ನೂ ಒಟ್ಟಿಗೆ ಕ್ಯಾರಿ ಮಾಡೋಕ್ಕೆ ಸಾಧ್ಯ ಆಗೋದು ಪ್ರೇಮ್ ಸರ್ ಹತ್ರ ಅನಿಸುತ್ತೆ. ಆ್ಯಂಡ್ ಆ್ಯಕ್ಟ್ರೆಸ್ ಬಗ್ಗೆ ನಾನು ಮಾತಾಡಲೇಬಾರ್ದು, ಯಾಕಂದರೆ ಒಬ್ಬರ ಬಗ್ಗೆ ಮಾತಾಡಿದ್ರೆ ಇನ್ನೊಬ್ಬರ ಬಗ್ಗೆ ತಪ್ಪಾಗುತ್ತೆ. ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ. ಟೋಟಲ್ ಪ್ಯಾಕೇಜ್, ಕಮರ್ಷಿಯಲ್, ವೆಲ್ ಮೇಡ್ ಕಮರ್ಷಿಯಲ್ ಸಿನಿಮಾ. ಸೊ ದಯವಿಟ್ಟು ಬಂದು ಎಲ್ಲರೂ ನೋಡಿ. ಥ್ಯಾಂಕ್ ಯು ಸರ್. ಒಂದು ಕನ್ಕ್ಲೂಷನ್ ಕೊಟ್ಬಿಡ್ತೀನಿ. ನಾನು ಪ್ರೇಮ್ ಸರ್ ಮೀಟ್ ಆಗಿರೋದು ಭಾಳ ಕಡಿಮೆ. ಚಂದ್ರು ಪ್ರೇಮ್ ಅಂತ ಎಲ್ಲರೂ ಯಾಕಂತಾರೆ ಅಂದರೆ ಇಬ್ಬರು ಹಳ್ಳಿಯವರು. ಈ ಹಳ್ಳಿಯಿಂದ ಬಂದಾಗ ಎಲ್ಲರಿಗೂ ತುಂಬ ಇಷ್ಟ, ಹಂಗಾಗಿ ಹೇಳ್ತಾರೆ. ನಿಜವಾಗ್ಲೂ ಈ ಥರ ಸಿನಿಮಾಗಳು ಮಾಡೋಕ್ಕೆ ತುಂಬ ಗುಂಡಿಗೆ ಬೇಕು. ಅದನ್ನೇ ಹೇಳ್ತಿದ್ದೆ. ಈಗ ನಾವು 2.5 ಅವರ್ ಸಿನಿಮಾ ಏನೇ ನೋಡ್ಬೋದು. ಆ ಒಂದು ದೊಡ್ಡ ಒಂದು ದೃಶ್ಯ ಕಾವ್ಯನ ಕಟ್ಕೊಟ್ಟಿದ್ದಾರಲ್ವಾ, ನಾಟ್ ಈಸಿ. ಯಾಕಂದರೆ ನನಗೂ ಗೊತ್ತಿದೆ ಅದನ್ನು ಯಾವ ರೀತಿ ಈ ಥರದ ವಿಜುವಲ್ಸ್ ಎಲ್ಲ ಕಟ್ಕೊಡೋದಕ್ಕೆ ಎಷ್ಟು ಶ್ರಮ ಇದೆ ಅಂತ. ಈ ಸಿನಿಮಾದಲ್ಲಿ ನಿಜವಾಗ್ಲೂ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಯಾರು ಬಿಡಬಾರ್ದು. ಈ ಸಿನಿಮಾ ನಮ್ಮ ಕನ್ನಡದ ಒಂದು ಹೆಮ್ಮೆ ಅಂತ ಅನ್ಬೋದು. ಸಂಜಯ್ ದತ್ ಅವ್ರು ಇರ್ಬೋದು, ಶಿಲ್ಪಾ ಶೆಟ್ಟಿ ಅವ್ರು ಇರ್ಬೋದು, ಧ್ರುವ ಅವರಂತೂ ಪ್ರೇಮ್ ಸರ್ ಬೇರೆ ಲೆವೆಲ್ಗೆ ಆ್ಯಕ್ಟ್ ಮಾಡಿದ್ದಾರೆ. ಮಾತುಗಳಲ್ಲಿ ಹೇಳಕ್ಕೆ ನಿಜಕ್ಕೂ ಬರ್ತಾ ಇಲ್ಲ. ಮತ್ತು ನಮ್ಮ KVN ಅವರು, ಸುಪ್ರೀತ್ ಅವರು, ಇದೆಲ್ಲ ಒಂದು ಟೀಮ್. ಈ ಥರದ ಸಿನಿಮಾಗಳು ಮಾಡಬೇಕು ಅಂತಂದರೆ ತುಂಬ ತಾಕತ್ ಬೇಕು ಬಿಡಿ. ಇದು ನಾವು ಅಂದ್ಕೊಂಡಷ್ಟು ಈಸಿ ಅಲ್ಲ. ಆ ಸೆಟ್ಸು, ಆ ರೆಟ್ರೋ ಕ್ರಿಯೇಷನ್ನು, ಪ್ರೇಮ್ ಸರ್ ನಿಜವಾಗ್ಲೂ ಅದೆಷ್ಟು ಎಫರ್ಟ್ ಹಾಕಿದಿರೋ, ಆಲ್ ದಿ ಬೆಸ್ಟ್. ಈ ಸಿನಿಮಾ ಪ್ರತಿಯೊಬ್ಬರು ಮಿಸ್ ಮಾಡದೆ ನೋಡಿ. ಇದು ಕನ್ನಡಿಗರ ಗೆಲುವು, ಇದು ಕನ್ನಡಿಗರ ಸಿನಿಮಾ. ಒಬ್ಬ ಹೆಮ್ಮೆಯ ಹಳ್ಳಿಯ ರೈತನ ಮಗ ಇಷ್ಟೊಂದು ದೊಡ್ಡ ಒಂದು ಏನದು ಒಂದು ವಿಜುವಲ್ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಮಿಸ್ ಮಾಡದೆ ನೋಡಿ. ಪಾರ್ಟ್ 2ಗೆ ಕಾಯ್ತಾ ಇದ್ದೀನಿ. ಪ್ರೇಮ್ ಸರ್, ಸುದೀಪ್ ಸರ್ ಎಂಟ್ರಿ ಅಮೇಝಿಂಗ್. ಮಿಸ್ ಮಾಡಿದೆ, ಎಲ್ಲರೂ ನೋಡಿ. ಆಲ್ ದಿ ಬೆಸ್ಟ್. ಒಳ್ಳೇದಾಗಲಿ. KVN ಅವ್ರಿಗೆ ಒಳ್ಳೇದಾಗಲಿ, ಸುಪ್ರೀತ್ ಅವ್ರಿಗೆ ಒಳ್ಳೇದಾಗಲಿ, ಪ್ರೇಮ್ ಸರ್ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಬ್ರದರ್. ಈ ಕಲ್ಪನೆಗೂ ಮೀರಿದ್ದು ನಿಮ್ದೇ ಕೆಲವು ಹಳ್ಳಿದೆಲ್ಲ ಇದೆ ನೋಡಿದಿರಿ. ಐ ಥಿಂಕ್ ಕಳ್ಳ ನಾನು ಇಲ್ಲ, ಕೆಲವು ಈ ಒಂದು ಚೌಕಟ್ಟು ಹಾಕೊಂಡು ಮಾಡೋದು ಒಂದು ಕಲೆ. ಅದನ್ನು ಮೀರಿ, ಕಲ್ಪನೆಗೂ ಮೀರಿ ಹೋಗೋದು ಅದು ನಿಮ್ಗೆ ಮಾತ್ರ ಸಾಧ್ಯ ಅಂತ. ಯಾಕೆಂದ್ರೆ ಇದು ಬಹಳ ಅದ್ಭುತವಾದ ಪ್ರಯತ್ನ. ಒಂದು ಸಾಲ್ಟ್ ಕೂಡ ಅದೇ ಹೇಳಿದ ಕಲ್ಪನೆಗೆ ಮೀರಿದ್ದದು, ಅದು ನಿಮ್ಮ ಕೈ ಮಾತ್ರ ಸಾಧ್ಯ. ಇದನ್ನ ಪ್ರತಿಯೊಬ್ಬರು ಕೂಡ ನೋಡಬೇಕು, ನೋಡಿ ಆನಂದ ಪಡಬೇಕು ಅಂತ ನನ್ನ ಆಸೆ. ಯಾಕಂದ್ರೆ ಬಹಳ ಅದ್ಭುತವಾದ ಪ್ರಯತ್ನ. ಅದು ಒಬ್ರು ಇಬ್ರು ಅಂತಲ್ಲ, ನಿಮ್ಮ ಹಿಂದೆ ಇದೆಯಲ್ಲ ಪಡೆ, ಅದು ಹೆಂಗೆ ಕೆಲಸ ತಗೊಂಡ್ರೆ ನೀವು, ಹೆಂಗೆ ನಿಜವಾಗೂ ಕೂಡ ಬಹಳ ವರ್ಣನಾತೀತ ಅಂತ ಹೇಳ್ತೀನಿ. ಬಹಳ ಅದ್ಭುತವಾದ ಪ್ರಯತ್ನ ಕನ್ನಡದಲ್ಲಿದು. ಎಲ್ಲರೂ ಕೂಡ ಬಹಳ ಅಚ್ಚುಕಟ್ಟಾಗಿ ನಮ್ಮ ಹೀರೋ ಏನು ಎನರ್ಜಿ ಸರ್, ಅದು ಏನು ಎನರ್ಜಿ. ವೆರಿ ಗುಡ್, ವೆರಿ ಗುಡ್. ಒಳ್ಳೇದಾಗಲಿ ಸರ್, ನಿರ್ಮಾಪಕರಿಗೆ ಒಳ್ಳೇದಾಗಲಿ. ಈ ಸಿನಿಮಾ ಅದ್ಭುತವಾದ ಯಶಸ್ಸನ್ನು ಕಾಣಬೇಕು ಅಂತ ನನ್ನ ಆಸೆ. ಖಂಡಿತವಾಗಿ ಕಾಣುತ್ತೆ. ಒಳ್ಳೇದಾಗಲಿ ಸರ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು.